ಯಾಕೆ ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಈ ಚಾಪ್ಟರ್ ತುಂಬಾ ಸಮ್ಸ್ ಇದೆ, ಇನ್ನ ಸಾಲ್ವೇ ಮಾಡಿಲ್ಲ ನಾನು. ಪರವಾಗಿಲ್ಲ, ನೀನು ಆಲ್ರೆಡಿ 10 ಕ್ವೆಶನ್ ಸಾಲ್ವ್ ಮಾಡಿದ್ಯಾ ಅಲ್ವಾ? ಬರೀ 10 ಕ್ವೆಶನ್ ಸಾಲ್ವ್ ಮಾಡಿದ್ದೀನಿ, ಇನ್ನ ಈ ಚಾಪ್ಟರ್ ಅಲ್ಲಿ ಇನ್ನ ಎಷ್ಟು ಕ್ವೆಶನ್ಸ್ ಇದೆ ನೋಡು. ಇಲ್ಲ ಇಟ್ಸ್ ಓಕೆ. ಬಟ್ 10 ಕ್ವೆಶನ್ ಮಾಡಿದ್ಯಾ ಅಲ್ಲ, ಇದೇ ರೀತಿ ನಾಳೆ ಕೂಡ ಮತ್ತೆ ಸಾಲ್ವ್ ಮಾಡು. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತಾ ಇದೀಯಾ? ಓ ಹೌದಲ್ವಾ, ಹಾಗಿದ್ರೆ ಇವತ್ತು ಒಂದು ಸ್ವಲ್ಪ ಓದ್ತೀನಿ, ನಾಳೆ ಒಂದು ಸ್ವಲ್ಪ ಓದ್ತೀನಿ, ಮತ್ತೆ ನನ್ನ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಯು ಆರ್ ರೈಟ್ ಭಾವನಾ. ಸೊ ನೋಡಿದ್ರಲ್ವಾ ಮಕ್ಳ, ನಮ್ಮ ಈ 2 ಸ್ಟೂಡೆಂಟ್ಸ್ ಇಂದ ನೀವೇನ್ ಕಲಿತ್ರಿ? ನಮ್ಮ ಮುಂದೆ ಇರುವಂತಹ ಜರ್ನಿ ಎಷ್ಟು ದೊಡ್ಡದಿದೆ ಅಂತ ಯೋಚನೆ ಮಾಡಿ ಪ್ಯಾನಿಕ್ ಆಗೋ ಬದಲು ನಮ್ಮ ಎದುರುಗಡೆ ಇರುವಂತಹ ಒಂದು ಸಿಂಗಲ್ ಸ್ಟೆಪ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಆಗ ಈ ಸ್ಟೆಪ್ ಮೇಲೆ ಫೋಕಸ್ ಮಾಡಿ ಹಾರ್ಡ್ ವರ್ಕ್ ಇಂದ ನಾವು ಆ ಸ್ಟೆಪ್ ಇಟ್ಟಾಗ ಅದಕ್ಕೆ ತಗೊಂಡಿರುವಂತಹ ಶ್ರಮನ ರೆಕಗ್ನೈಸ್ ಮಾಡಿ ನೀವು ಸೆಲೆಬ್ರೇಟ್ ಮಾಡಬೇಕು. ಸೊ ನಿಮ್ಮ ಎಜುಕೇಷನ್ ಜರ್ನಿಯಲ್ಲಿ ನೀವು ಹೇಗೆ ಪ್ರತಿಯೊಂದು ಹೆಜ್ಜೆನ ರೆಕಗ್ನೈಸ್ ಮಾಡಿ ಸೆಲೆಬ್ರೇಟ್ ಮಾಡ್ತಿರೋ, ಅದೇ ರೀತಿ ಪರೀಕ್ಷೆ ಕೂಡ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಮ ಪ್ರತಿಯೊಂದು ಚಿಕ್ಕ ಚಿಕ್ಕ ಗೆಲುವುಗಳನ್ನ ಸೆಲೆಬ್ರೇಟ್ ಮಾಡುತ್ತೆ. ಸೊ ಏನಕ್ಕೆ ವೇಟ್ ಮಾಡ್ತಿದ್ದೀರಾ? ಇದೇ ರೀತಿ ನಿಮ್ಮ ಎಜುಕೇಷನ್ ಜರ್ನಿನ ಪರೀಕ್ಷೆ ಒಟ್ಟಿಗೆ ಮುಂದುವರಿಸಿ.